ಅಪರೂಪಕ್ಕೆ ಪಾರ್ಟಿಗಳನ್ನ ನೋಡೋದು ಹೊರತು ಎಂದೂ ಇವುಗಳನ್ನ ಹೀಗೆ ಡೈರೆಕ್ಟಾಗಿ ನೋಡಿಲ್ಲ. ಡ್ಯಾಡಿ ಕೂಡ ಯಾವತ್ತೂ ಮನೇಲಿ ಡ್ರಿಂಕ್ ಮಾಡ್ತಿರಲಿಲ್ಲ. ಹೀಗೆ ತಾನು ಹೇಗೆ ಕುಡಿಯೋದು ಅಂತ ಆಲೋಚಿಸ್ತಿದ್ದಾಳೆ ಆರಾಧ್ಯ. ಸ್ವಲ್ಪ ಸಮಯದ ಹಾಗೆ ಆಲೋಚನೆಯಲ್ಲಿ ಕಳೆದ ಆರಾಧ್ಯ, ಇಲ್ಲ ಏನಾದರೂ ಅದಾಯಿತು, ಬಾಟ್ಲು ಮುಚ್ಚಳ ತೆಗೆದು ನೀರು ಕುಡಿದು ಬಿಡ್ತೀನಿ. ಕಳೆದ ಬಾರಿ ಹಾಗೆ ತಾನೇ ಕುಡಿದಿದ್ದು ಅಂತ ಬಾಟ್ಲಿ ತೆಗೆದು ನೋಡಿದ್ಲು. ಕಳೆದ ಬಾರಿ ನೋಡಿದಾಗ ಅದೆಲ್ಲ ನೀರು ಥರ ಕಾಣಿಸ್ತು. ಈ ಬಾರಿ ಇದೇನಿದು ಕಲರ್ ಆಗಿದೆ ಅಂತ ಬಾಟ್ಲಿಯನ್ನು ಅತ್ತ ಇತ್ತ ತಿರುಗಿಸ್ತಾ ಇದ್ದಾಳೆ. ಮೆಲ್ಲಗೆ ಬಾಟ್ಲಿ ಮುಚ್ಚಳ ಓಪನ್ ಮಾಡಿ ಮೊದಲು ಸ್ಮೆಲ್ ನೋಡಿದ ಆರಾಧ್ಯ ಆ ಬಾಟ್ಲಿನ ಟೇಬಲ್ ಮೇಲೆ ಇಟ್ಟುಬಿಟ್ಟು ತನ್ನ ಮೂಗನ್ನು ಮುಚ್ಕೊಂಡು, ಹಬ್ಬ ಇಷ್ಟೊಂದು ವಾಸನೆ ಹೊಡಿತಿದ್ರೆ ನಿಜಕ್ಕೂ ಹೇಗೆ ಕುಡಿತಾರೋ ಯಪ್ಪ ದೇವರೇ ಅಂತ ಕಿರಿಕಿರಿಯಿಂದ ಅಂದ್ಕೊಂಡ್ಳು. ಹೇಗೆ ಕುಡಿಬೇಕು ಅಂತ ಆಲೋಚಿಸ್ಲೇ ನೀರಸವಾಗಿ ಕೆನ್ನೆ ಕೈ ಕೊಟ್ಟು ಕೂತ್ಕೊಂಡ್ಳು. ಡ್ರಿಂಕ್ ಮಾಡಿ ಧೈರ್ಯವಾಗಿ ಅಧಿರಾಜ್ ಮುಂದೆ ಹೋಗಿ ನನ್ನನ್ನು ಯಾಕೆ ಮೋಸ ಮಾಡ್ತಿದ್ದೀಯ ಅಂತ ಕೇಳಬೇಕು ಅಂದ್ಕೊಂಡೆ. ಆದರೆ ಈಗ ಈ ಥರ ಸ್ಮೆಲ್ ನೋಡ್ತಿದ್ರೇ ವಾಂತಿ ಬರ್ತಿದೆಯಲ್ಲಪ್ಪ. ಇನ್ನು ನಾನು ಯಾವಾಗ ಕುಡಿಯೋದು, ನನಗೆ ಧೈರ್ಯ ಯಾವಾಗ ಬರೋದು, ಆ ಡೆವಿಲ್ ಯಾವಾಗ ಅವನಿಗೆ ದೆವ್ವ ಬಿಡಿಸೋದು ನಾನು ಅಂತ ಅಂದ್ಕೊಳ್ತಾ ತನ್ನ ಚಿಕ್ಕ ಬ್ರೈನ್ಗೆ ತುಂಬ ಕಷ್ಟ ಕೊಡ್ತಾ ಆರಾಧ್ಯ. ನಿಜಕ್ಕೂ ನಿನಗೆ ಎಷ್ಟು ಕಷ್ಟ ಬಂದಿವೆ, ನಿನ್ನ ಕಷ್ಟಗಳು ಸಿನಿಮಾ ಹೀರೋನಿಗೂ ಬರಬಾರ್ದು ಅಂತ ತನ್ನ ಮೇಲೆ ತಾನೇ ಕರುಣೆ ಆಗ್ತಾ ಅಂದ್ಕೊಂಡ್ಲು ಆರಾಧ್ಯ. ಆ ಬಾಟ್ಲಿಯನ್ನು ನೋಡ್ತಾ ಕಳೆದ ಆರಾಧ್ಯ ಧೈರ್ಯ ಮಾಡಿ ಇದನ್ನು ನೋಡ್ತಾ ಕೂತ್ರೆ ಹೀಗೆ ನೀರಸವೇ ಹೊರತು ಧೈರ್ಯ ಬರೋ ಕಾಣಿಸ್ತಿಲ್ಲ. ಫಸ್ಟ್ ನಿಜಕ್ಕೂ ಟೇಸ್ಟ್ ನೋಡೋಣ, ಆಮೇಲೆ ಚೆನ್ನಾಗಿದ್ರೆ ಟ್ರೈ ಮಾಡೋಣ, ಇಲ್ಲದಿದ್ದರೆ ಇನ್ನು ಯಾವುದಾದ್ರೂ ದಾರಿ ಹುಡುಕೊಳ್ಬೇಕಂತ ಅಂದ್ಕೊಳ್ತಾ ಬಾಟಲಿಯಲ್ಲಿನ ಮದ್ಯವನ್ನು ಗ್ಲಾಸ್ಗೆ ಸುರಿದುಕೊಂಡ್ಳು. ಗಡಗಡ ನಡುಗ್ತಿರೋ ಕೈಗಳಿಂದ ಗ್ಲಾಸನ್ನು ತೆಗೆದುಕೊಳ್ಳಲು ಕುಡಿಯಲು ಬಾಯಿ ಹತ್ರ ಇಟ್ಕೊಂಡು ಅದರ ಸ್ಮೆಲ್ ಬರಿಸಲಾಗದೆ ಮತ್ತೆ ಆ ಗ್ಲಾಸನ್ನು ಟೇಬಲ್ ಮೇಲೆ ಇಟ್ಬಿಟ್ಲು ಆರಾಧ್ಯ. ಏನು ಆರಾಧ್ಯ, ಹೀಗಾದರೆ ನಿನ್ನ ಲೈಫು ಮೂವಿಯಲ್ಲಿ ಸಿದ್ಧಾರ್ಥ ಬದುಕಿನ ಥರ ಆಗೋಗುತ್ತೆ. ಕುಡಿದ್ರೆ ಹೊರತು ಧೈರ್ಯ ಬರಲ್ಲ, ಧೈರ್ಯ ಬಂದರೆ ಹೊರತು ಮಾತು ಬರಲ್ಲ, ಮಾತು ಬಂದರೆ ಹೊರತು ಟೇಬಲ್ ಜೊತೆ ಮಾತಾಡೋದಕ್ಕೆ ಸಾಧ್ಯನೇ ಇಲ್ಲ. ಲೈಫ್ನಲ್ಲಿ ಅವರ ಡ್ಯಾಡಿ ವಿಲನ್ ಆದ ಹಾಗೆ ನನ್ನ ಲೈಫ್ನಲ್ಲಿ ಈ ಡೆವಿಲ್ನೇ ವಿಲನ್ನು ಅಂತ ಅಳುಮುಖದಿಂದ ಅಂದ್ಕೊಳ್ತಾ, ಎಲ್ಲನೂ ನೀನೇ ಮಾಡಿದೆ, ಎಲ್ಲವನ್ನ ನೀನೇ ಮಾಡಿದೆ ಅಧಿರಾಜ್ ಅಂತ ಅಂದ್ಕೊಳ್ತಾ ಸಿದ್ಧಾರ್ಥ ಡೈಲಾಗ್ ಹಾಕ್ಕೊಳ್ತಾ ಆ ಗ್ಲಾಸನ್ನು ಗುಂಡಿಗೆ ತಿರುಗಿಸ್ತಾ ಆಲೋಚಿಸ್ತಿದ್ದಾಳೆ ಆರಾಧ್ಯ. ಆಗಲೇ ಎಕ್ಸ್ಕ್ಯೂಸ್ ಮೀ ಮೇಡಮ್ ಅಂತ ಒಳಗಡೆ ಬಂದ ವೆಯ್ಟರ್, ಸರ್ ಇನ್ನೂ ಬರಲಿಲ್ವಾ ಮೇಡಮ್ ಅಂತ ಕೇಳ್ದ. ಬರಲಿಲ್ಲ ಅನ್ನುವಂತೆ ನೀರಸವಾಗಿ ತಲೆಯನ್ನು ಅಡ್ಡಾಡಿಸಿ, ಅಷ್ಟರಲ್ಲಿ ಒಂದು ಐಡಿಯಾ ಬರೋದ್ರಿಂದ ನನಗೊಂದು ಸಣ್ಣ ಹೆಲ್ಪ್ ಮಾಡ್ತೀರಾ ಅಂತ ವೆಯ್ಟರ್ನನ್ನು ಕೇಳಿದ್ಲು ಆರಾಧ್ಯ. ಹೇಳಿ ಮೇಡಮ್ ಅಂತ ಆತ ಕೇಳಿದ ತಕ್ಷಣ ತನ್ನ ಮಧ್ಯವಿರೋ ಗ್ಲಾಸ್ ಬಾಟ್ಲನ್ನು ತೋರಿಸಿ, ನನಗಿದು ಹೇಗೆ ಸರ್ವ್ ಮಾಡ್ತಾರೋ ತಿಳಿಯೋದು, ಒಂದು ಬಾರಿ ನೀನು ಹೇಗೆ ಸರ್ವ್ ಮಾಡಬೇಕು ಅಂತ ತೋರಿಸ್ತೀಯಾ ಅಂತ ಆಸೆಯಿಂದ ಕೇಳಿದ್ಲು ಆರಾಧ್ಯ. ಅಯ್ಯೋ ಅದಕ್ಕೆ ನೀವ್ಯಾಕೆ ಮೇಡಮ್, ನಮ್ಮ ಕೆಲಸನೇ ಅದು, ಸರ್ ಬಂದಾಗ ನೀವು ಆ ಬೆಲ್ ಪ್ರೆಸ್ ಮಾಡಿ, ಕ್ಷಣದಲ್ಲಿ ನಿಮ್ಮ ಮುಂದೆ ಇರ್ತೀನಿ ಅಂತ ವಿನಯದಿಂದ ಅಂದ ವೆಯ್ಟರ್. ಅವನ ಮಾತಿಗೆ ಒಂದೇ ಬಾರಿಗೆ ಕೋಪದಿಂದ ನೋಡಿ ಮತ್ತೆ ಅಷ್ಟರಲ್ಲೇ ನಗ್ತಾ, ಅಯ್ಯೋ ಹಾಗಲ್ಲ, ಇದು ನನ್ನ ಹಸ್ಬೆಂಡ್ಗೆ ನಾನು ಕೊಡ್ತಿರೋ ಟ್ರೀಟ್ ಅಲ್ವಾ, ಅದಕ್ಕೆ ನಾನೇ ನನ್ನ ಕೈಯಾರ ಸ್ವತಃ ಸರ್ವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗಿವೆಲ್ಲ ಹೇಗೆ ಮಿಕ್ಸ್ ಮಾಡ್ತಾರೋ ಗೊತ್ತಿಲ್ಲ, ಸೊ ನೀನು ಹೆಲ್ಪ್ ಮಾಡ್ತೀಯಾ ಪ್ಲೀಸ್ ಅಂತ ರಿಕ್ವೆಸ್ಟ್ ಆಗಿ ಕೇಳಿದ್ಲು ಆರಾಧ್ಯ. ಆರಾಧ್ಯಳನ್ನು ಕೋರಿಕೆಯನ್ನು ಕೇಳಿದಂಥ ವೇಟರ್ ವಿಲವಿಲನೆ ಇಮೋಷನ್ ಆಗ್ತಾ, ನೀವು ತುಂಬ ಗ್ರೇಟ್ ಮೇಡಮ್, ತುಂಬ ಗ್ರೇಟ್ ಅಂತಂದ ಭಾವೋದ್ವೇಗಕ್ಕೆ ಒಳಗಾಗ್ತಾ. ಅಳ್ತಿರೋ ಅವನ ಕಡೆ ವಿಚಿತ್ರವಾಗಿ ನೋಡ್ತಾ, ಈಗ ನೀನು ಯಾಕೆ ಅಳ್ತಿದ್ಯಾ ತಂದೆ ಅಂತ ಅಯೋಮಯವಾಗಿ ಕೇಳಿದ್ಲು ಆರಾಧ್ಯ. ಭಾರವಾಗಿ ಉಸಿರು ತೆಗೆದುಕೊಳ್ತಾ, ಯಾಕೆ ಅಂತೀರಾ ಮೇಡಮ್, ನೀವು ಈ ಕಲಿಯುಗದ ಸಾವಿತ್ರಿ ಪತಿವ್ರತೆ ಮೇಡಮ್, ನೀವೊಂದು ಕಲಿಯುಗದ ಸಾವಿತ್ರಿನೇ ಆಗಿದ್ರಿ. ಅನ್ಸೂಯ ಥರ ದೊಡ್ಡ ವ್ಯಕ್ತಿ ನೋಡೋದು ನನ್ನ ಲೈಫ್ನಲ್ಲೇ ಇದು ಫಸ್ಟ್ ಟೈಮ್ ಮೇಡಮ್, ನಿಮ್ಮನ್ನು ನೋಡಿದ ಮೇಲೆ ನನ್ನ ಜನ್ಮ ಧನ್ಯ ಆಯಿತು ಮೇಡಮ್ ಅಂತ ಅದೇ ಅಳುವನ್ನು ಕಂಟಿನ್ಯೂ ಮಾಡ್ತಾ ಅಂತ ಅಂದ ವೇಟರ್. ಆತ ಅಂದ ಮಾತಿಗೆ ತಲೆ ಕೆರ್ಕೊಳ್ತಾ, ಇಷ್ಟಕ್ಕೂ ನೀನು ಹೇಳಿದ ಆ ಸಾವಿತ್ರಿ ಸುಮತಿ ಇವರೆಲ್ಲ ಯಾರು, ನಿಮ್ಮ ಪಕ್ಕದ ಮನೆಯವರಾ ಅಂತ ಅಮಾಯಕವಾಗಿ ಕೇಳಿದ್ಲು ಆರಾಧ್ಯ. ಆರಾಧ್ಯ ಮಾತಿಗೆ ಬೆಪ್ಪಾಗುತ್ತಾ ಅಳು ನಿಲ್ಲಿಸಿ, ಅದೇನು ಮೇಡಮ್ ಹಂಗಂದ್ರಿ, ನಿಜಕ್ಕೂ ನಿಮ್ಗೆ ಅವ್ರು ಯಾರು ಅಂತ ನಿಜವಾಗಿಯೂ ಗೊತ್ತಿಲ್ವಾ ಅಂತ ಕೇಳಿದಾಗ, ಇಲ್ಲ ಅನ್ನುವಂತೆ ತಲೆ ಅಡ್ಡಡ್ಡವಾಗಿ ಆಡಿಸಿದ್ಲು. ತುಟಿ ಕಚ್ಕೊಂಡ್ಲು ಆರಾಧ್ಯ. ನಿಮ್ಮನ್ನು ನೋಡ್ತಿದ್ರೆ ತುಂಬ ಸಣ್ಣ ಏಜ್ ಥರ ಕಾಣಿಸ್ತಿದೆ, ಖಂಡಿತ ನೀವು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಆಗಿರ್ತೀರಿ, ಅದಕ್ಕೆ ಏನೂ ಗೊತ್ತಿಲ್ಲ ಪಾಪ. ಸತಿ ಸಾವಿತ್ರಿ ಅನ್ಸೂಯ ಇವರೆಲ್ಲ ದೊಡ್ಡ ದೊಡ್ಡ ಪತಿವ್ರತೆ ಮೇಡಮ್, ಗಂಡನಿಗಾಗಿ ಎಷ್ಟೋ ತ್ಯಾಗಗಳನ್ನ ಮಾಡಿದ್ದಾರೆ. ಈಗ ನೀವು ಕೂಡ ನಿಮ್ಮ ಹಸ್ಬೆಂಡ್ಗಾಗಿ ಟ್ರೀಟ್ ಅರೇಂಜ್ ಮಾಡಿದ್ದೀರಲ್ಲ, ಅದಕ್ಕೆ ನಿಮ್ಮನ್ನು ಕೂಡ ದೊಡ್ಡ ಪತಿವ್ರತೆ ಅಂತ ಹೊಗಳಿದೆ ಮೇಡಮ್ ಅಂತ ಹೇಳ್ದ ವೇಟರ್. ಓಹೋ ಹಾಗಾ ಅಂತ ಹೇಳಿ, ಸರಿ ಈಗ ಹಿಸ್ಟ್ರಿ ಎಲ್ಲ ನನಗೆ ಬಿಡು, ಮೊದಲು ನನಗಿದು ಹೇಗೆ ಮಿಕ್ಸ್ ಮಾಡಬೇಕಂತ ತೋರಿಸ್ತೀಯಾ ಇಲ್ವಾ
ಅಂತ ಕೇಳಿದ್ಲು ಆರಾಧ್ಯ. ಆರಾಧ್ಯ ಮಾತೆ ಕಣ್ಣುಗಳನ್ನ ಒರೆಸ್ಕೊಳ್ತಾ ಆಕೆನೋ ಒಬ್ಬ ದೇವತೆಯಂತೆ ನೋಡ್ತಾ, ಖಂಡಿತವಾಗೂ ಮೇಡಮ್, ನಿಮ್ಮಂಥ ದೊಡ್ಡ ಮಹಿಳೆಯರಿಗೆ ಸಹಾಯ ಮಾಡೋದೇ ನನ್ನ ಜೀವನದ ಗುರಿ ಅಂತ ಆರಾಧ್ಯಗೆ ಮೊದಲು ಹೇಗೆ ಮಾಡಬೇಕು, ಯಾವ ಅಳತೆಗಳೊಂದಿಗೆ ಕಾಲು ಗಂಟೆಗಳ ಕಾಲ ಥಿಯರಿ ಕ್ಲಾಸ್ ಹೇಳಿಕೊಟ್ಟ ಆ ವೆಯ್ಟರ್ ಅಧಿರಾಜ್ ವರ್ಮ ಕೈಯಲ್ಲಿ ತನ್ನ ಫ್ಯೂಚರ್ ಏನಾಗುತ್ತೋ ಎಂಬ ವಿಷಯ ತಿಳಿಯದೆ ಕೆಮಿಸ್ಟ್ರಿ ಲ್ಯಾಬ್ ಲೆಕ್ಚರರ್ ಹೇಳ್ತಿರೋ ಪಾಠಗಳನ್ನ ಕೇಳ್ತಿರುವಂತೆ ಶ್ರದ್ಧೆಯಿಂದ ಅಳತೆಗಳು ನೋಡ್ತಿದ್ದಾಳೆ ಆರಾಧ್ಯ. ಏನೋ ಇಷ್ಟೊಂದು ಇಂಟ್ರೆಸ್ಟ್ನಿಂದ ನಾನು ಕೆಮಿಸ್ಟ್ರಿ ಲೆಸನ್ಸ್ ಕೇಳಿದರೆ 100ಕ್ಕೆ 100 ಅಂಕಗಳು ಬರ್ತಿದ್ವೋ ಏನೋ ಅಂದ್ಕೊಂಡ್ಳು ಪಾಪ. ಆರಾಧ್ಯಗೆ ವಿವರಿಸಿ ಹೇಳೋದು ಮುಗಿದ ಮೇಲೆ ಗಂಡ ಕುಡಿದು ಮನೆಗೆ ಬಂದರೆ ಪೊರಕೆ ಇಟ್ಕೊಂಡು ಹೊಡೆಯೋ ಹೆಂಡತಿ ಇರೋ ದಿನಗಳಲ್ಲಿ ಗಂಡನಿಗಾಗಿ ಸ್ವತಃ ಮುತ್ತೆ ಕಲಿಸೋದಕ್ಕೆ ರೆಡಿಯಾಗಿರೋ ನಿಮ್ಮಂಥ ದೊಡ್ಡ ಹೆಂಡತಿನ ಭೇಟಿಯಾಗೋದು ನನ್ನ ಅದೃಷ್ಟ ಮೇಡಮ್, ನನ್ನ ಅದೃಷ್ಟ ಅಂತ ಸಿಕ್ಕಾಪಟ್ಟೆ ಫೀಲಾಗಿ ಹೇಳ್ತಿರೋ ವೆಯ್ಟರ್ ನನ್ನ ನೋಡ್ತಾ, ಇವನು 10 ರೂಪಾಯಿಗೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ಅಂದ್ಕೊಳ್ತಾ ಹಲ್ಲುಗಳು ಕಾಣಿಸುವಂತೆ ನಕ್ಕದ್ಲು ಸುಮ್ಮನೆ. ನಿಮಗೇನು ಏನಾದರೂ ಹೆಲ್ಪ್ ಬೇಕಾ ಮೇಡಮ್ ಅಂತ ಕೇಳಿದ ವೇಟರ್ ಜೊತೆ. ಇನ್ನು ಏನೂ ಅವಶ್ಯಕತೆ ಇಲ್ಲ, ಬೇಕಿದ್ರೆ ನಾನು ಬೆಲ್ ಪ್ರೆಸ್ ಮಾಡ್ತೀನಿ, ನೀನು ಹೊರಡು ಅಂದ್ಲು ಆರಾಧ್ಯ. ಓಕೆ ಮೇಡಮ್ ಅಂತ ಹೊರಗಡೆ ಹೊರಟೋದ ಆ ವೇಟರ್. ಹೋಗ್ತಿರೋ ಆ ವೇಟರ್ ನನ್ನ ನೋಡ್ತಾ, ಪಾಪ ಹುಚ್ಚು ಜೀವಿ, ಹೆಂಡತಿ ಕಾಟಕ್ಕೊಳಗಾದವನು ಅನ್ಸುತ್ತೆ, ಅದಕ್ಕೆ ಅಷ್ಟೊಂದು ಫೀಲ್ ಆಗ್ತಿದ್ದಾನೆ ಅಂತ ಅವನ್ನ ಕರುಣೆಯಾಗಿ ನೋಡ್ತಾ ಅಂದ್ಕೊಂಡ್ಲು ಆರಾಧ್ಯ. ತನ್ನ ಮುಂದೆ ಇರೋ ಗ್ಲಾಸನ್ನು ನೋಡಿ ಗೊಣಕ್ಕೊಳ್ತಾ ಟೆನ್ಷನನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಮೆಲ್ಲಗೆ ಗ್ಲಾಸ್ ಸ್ಮೆಲ್ ಮಾಡಿದ್ಲು ಆರಾಧ್ಯ. ಮುಂಚೆ ಇದ್ದಂತಹ ಬ್ಯಾಡ್ ಸ್ಮೆಲ್ ಏನು ಇಲ್ಲದೆ ಇರೋದ್ರಿಂದ ಸಣ್ಣದಾಗಿ ಉಸಿರು ತೆಗೆದುಕೊಳ್ತಾ ಫಾಸ್ಟಾಗಿ ಗ್ಲಾಸ್ ಮೇಲೆ ಕತ್ತಿ ಕಟ ಅಂತ ಕುಡಿದ್ಬಿಟ್ಲು ಆರಾಧ್ಯ. ಗ್ಲಾಸ್ ಕಂಪ್ಲೀಟ್ ಮಾಡೋದು, ಆ ಕ್ಯಾಬಿನ್ ಡೋರ್ ಓಪನ್ ಆಗೋದು ಎರಡು ಒಂದೇ ಬಾರಿಗೆ ನಡೆದವು. ಗ್ಲಾಸ್ ಫಿನಿಷ್ ಮಾಡಿ ಆರಾಧ್ಯ ಆನಂದ್ ಪಡೋ ಅಷ್ಟರಲ್ಲಿ ಎದುರುಗಡೆ ಅಧಿರಾಜ್ ವರ್ಮ ಕಾಣಿಸೋದ್ರೊಂದಿಗೆ ಕಂಗಾಲಾಗಿ ತನ್ನ ಕೈಯಲ್ಲಿದ್ದ ಗ್ಲಾಸನ್ನು ಬಿಟ್ಬಿಟ್ಲು. ಆರಾಧ್ಯ ಹಾಗೂ ಆಕೆ ಮುಂದೆ ಇರೋ ಮಧ್ಯೆ ಸೆಟಪ್ನೆಲ್ಲ ನೋಡಿದ ಅಧಿರಾಜ್ ವರ್ಮ ಕೋಪದಿಂದ, ಏನೇ ಮಾಡ್ತಿದ್ಯಾ ಇಲ್ಲಿ ಅಂತ ಗದರಿದ್ದಕ್ಕೆ ಆಟೋಮೆಟಿಕ್ ಆಗಿ ತನ್ನ ಪ್ರಮೇಯವಿಲ್ಲದೆ ಚೇರ್ನಿಂದ ಎದ್ದು ನಿಂತ್ಕೊಂಡು ಕೈಗಳನ್ನ ನುಣ್ಸ್ಕೊಳ್ತಾ ಏನಿಲ್ಲ ಅಂದ್ಲು. ಡ್ರಿಂಕ್ ಮಾಡ್ತಿದ್ಯಾ ಅಂತ ಕೋಪದಿಂದ ಅಂತ ಮುಂದಕ್ಕೆ ಬರ್ತಿರೋ ಆತನನ್ನು ನೋಡಿ ಭಯದಿಂದ ಹಿಂದೆ ಗೆಜ್ಜೆಗಳನ್ನ ಹಾಕ್ತಾ, ಇಲ್ಲ 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 ಅಧಿರಾಜ್, ಫ್ರೆಂಡ್ಸ್ ಬರ್ತೀನಿ ಇದಕ್ಕೆ ಇಲ್ಲಿಗೆ ಬಂದೆ ಅಂತ ಭಯದಿಂದ ಗುಟ್ಟಕ್ಕೆ ನುಂಗ್ತಾ ಒಂದೊಂದೇ ಮಾತು ಹೇಳಿದ್ಲು ಆರಾಧ್ಯ. ಆರಾಧ್ಯ ಕೈ ಹಿಡಿದು ತನ್ನ ಮೇಲೆ ಕೇಳಿಕೊಂಡು, ನಿಜವಾಗ್ಲೂ ಇಲ್ಲಿಗೆ ಯಾಕೆ ಬಂದೆ ಬೇಬಿ ಅಂತ ಆಕೆ ಕಣ್ಣುಗಳನ್ನೇ ನೋಡ್ತಾ ಸೀರಿಯಸ್ ಆಗಂದ ಅಧಿರಾಜ್. ಅಲ್ಲಿವರೆಗೂ ಅಧಿರಾಜ್ನನ್ನು ನೋಡಿ ಭಯಪಟ್ಟ ಆರಾಧ್ಯ ಶ್ರೀಲೀಲ ತೋರಿಸಿದ ವಿಡಿಯೋ ನೆನಪಿಗೆ ಬರ್ತಿದ್ದಂತೆ ಕಣ್ಣು ತುಂಬ ನೀರಿಟ್ಕೊಂಡು ಅಧಿರಾಜ್ನನ್ನು ನೋಡಿದ್ಲು. ತನ್ನ ನೋಡು ಆರಾಧ್ಯ ಬೇಸರ ಪಡ್ತಿದ್ದಾಳೆ ಅಂತ ತಿಳಿದಿದ್ರು ಅವಳಿಗೆ ಹೀಗೆ ಡ್ರಿಂಕ್ ಮಾಡೋದಕ್ಕೆ ಯಾಕೆ ಬಂದಿದ್ದಾಳೋ ಅರ್ಥ ಆಗದೆ ಆಕೆ ಮೇಲೆ ಅಧಿರಾಜ್ಗೆ ತುಂಬ ಕೋಪ ಬರ್ತಿದೆ. ಈ ವಿಷಯ ಹೊರಗೆ ತಿಳಿದ್ರೆ ತನ್ನ ಇಮೇಜ್ ಪೂರ್ತಿಯಾಗಿ ಡ್ಯಾಮೇಜ್ ಆಗುತ್ತೆ ಅಂತ ಫೇಮಸ್ ಪರ್ಸನ್ ಆದ ಅಧಿರಾಜ್ ವರ್ಮ ಹೆಂಡತಿ ಪಬ್ಲಿಕ್ಕಾಗಿ ಡ್ರಿಂಕ್ ಮಾಡ್ತಾ ಸಿಕ್ಕಬಿದ್ಲು ಅಂತ ಹೊರಗೆ ಬಂದರೆ ದೊಡ್ಡ ನ್ಯೂಸೆನ್ಸ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಆರಾಧ್ಯ ಮೇಲೆ ಅಧಿರಾಜ್ ವರ್ಮಗೆ ತುಂಬ ಕೋಪ ಬಂದಿದೆ. ತಾನು ಎಷ್ಟೇ ಕೇಳ್ತಿದ್ರು ಮಾತಾಡದೆ ಕಾಮಾಗಿರೋ ಆರಾಧ್ಯ ಹೆಗಲನ್ನು ಗಟ್ಟಿಯಾಗಿ ಹಿಡಿದು ಜಾಡಿಸ್ತಾ, ಕೇಳ್ತಿದ್ದೀನಿ ನಿನ್ನನ್ನೇ, ಇಲ್ಲಿಗೆ ಯಾಕೆ ಬಂದೆ ಅಂತ ಗಟ್ಟಿಯಾಗಿ ಕಿರ್ಚಿದ ಅಧಿರಾಜ್ ವರ್ಮ. ಅಧಿರಾಜ್ ವರ್ಮನ ಬಲಕ್ಕೆ ತನ್ನ ಕೈಗಳು ತುಂಬ ನೋವಾಗ್ತಿದ್ರೆ, ಬಿಡು ತುಂಬ ನೋವಾಗ್ತಿದೆ ಅಂತ ಆತನ ಕೈಯಿಂದ ಒದ್ದಾಡ್ತಿದ್ದಾಳೆ ಆರಾಧ್ಯ. ಆರಾಧ್ಯ ಬಾಯಿಂದ ಬರ್ತಿರೋ ಸ್ಮೆಲ್ಗೆ ಡ್ರಿಂಕ್ ಮಾಡಿದ್ಯಾ ಅಂತ ಕೋಪದಿಂದ ಕೇಳ್ದ ಅಧಿರಾಜ್. ಇಲ್ಲ ಅನ್ನುವಂತೆ ತಲೆ ಅಡ್ಡಡ್ಡ ಆಡಿಸಿದ್ಲು ಆರಾಧ್ಯ. ನೀನು ನನ್ನ ಹತ್ರ ಸುಳ್ಳು ಹೇಳೋದಕ್ಕೆ ಸಾಧ್ಯ ಇಲ್ಲ, ನಿಜಕ್ಕೂ ಡ್ರಿಂಕ್ ಯಾಕೆ ಮಾಡ್ತಿದ್ಯಾ ಅಂತ ಗಟ್ಟಿಯಾಗಿ ಕೇಳಿದ ತಕ್ಷಣ ಕೋಪದಿಂದ ಅಧಿರಾಜ್ನನ್ನು ಹಿಂದಕ್ಕೆ ತಳ್ಳಿ ಅಳುತ್ತಲೇ ಗಟ್ಟಿಯಾಗಿ ಕರೆಸ್ತಾ, ನನ್ನಿಷ್ಟ, ನಾನೇನಾದರೂ ಮಾಡ್ತೀನಿ, ಕೇಳೋದಕ್ಕೆ ನೀನು ಯಾರು? ನನ್ನ ಲೈಫ್ ಹೇಗಿರಬೇಕಂತ ನನಗೆ ಗೊತ್ತಿಲ್ವಾ? ನಿನಗೆ ಹೇಳಿನೇ ಮಾಡಬೇಕಾ ಅಂತ ಕೋಪದಿಂದ ಕಿರ್ಚಿದ್ಲು ಆರಾಧ್ಯ. ಆಕೆ ಮಾತಿಗೆ ಹಲ್ಲು ಕಡಿತಾ, ಹೌದು, ನೀನು ಖಂಡಿತವಾಗಿಯೂ ನನಗೆ ಹೇಳಿನೇ ಮಾಡಬೇಕು, ಯಾಕಂದರೆ ನಾನು ನಿನ್ನ ಗಂಡ. ಅದು ನಿನ್ನ ಮೈಂಡ್ನಲ್ಲಿ ಇಟ್ಕೊಂಡ್ರೆ ಬೆಟರ್. ನೀನು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ನನ್ನ ಪೌರುಷನ್ ಲಿಂಕ್ ಆಗೇ ಇರುತ್ತೆ. ಚಲೋ ಕೊಟ್ಟೆ ಅಲ್ವಾ ಅಂತ ಇಷ್ಟ ಬಂದಾಗ ಬಿಹೇವ್ ಮಾಡಿದ್ರೆ ಕಾಲು ಮುರಿದು ಹಾಕ್ಬಿಡ್ತೀನಿ, ನಡಿ ಮನೆಗೆ ಅಂತ ತುಂಬ ಸೀರಿಯಸ್ ಆಗಂದ ಅಧಿರಾಜ್ ವರ್ಮ. ಅಧಿರಾಜ್ ವರ್ಮ ಮಾತಿಗೆ ಮೊಂಡುತನದಿಂದ, ನಾನು ಬರಲ್ಲ, ನನಗೆ ಡ್ರಿಂಕ್ ಮಾಡ್ಬೇಕು ಅನ್ನಿಸ್ತಿದೆ, ನಾನು ಇಲ್ಲೇ ಇರ್ತೀನಿ, ನೀನು ಹೊರಡು ಇಲ್ಲಿಂದ ಫಸ್ಟು ಅಂತಿರೋ ಆರಾಧ್ಯ ಮಾತಿಗೆ ತನ್ನ ಕೋಪವನ್ನು ಕಂಟ್ರೋಲ್ ಮಾಡ್ಕೊಳ್ತಾ, ಬೇಬಿ ಅಂತ ಸೀರಿಯಸ್ ಆಗಿ ಕರೆದ ಅಧಿರಾಜ್ ವರ್ಮ.
ಅಧಿರಾಜ್ ವಾಯ್ಸ್ಗೆ ತನ್ನ ನುಂಗ್ ಹಾಕುವಂತ ನೋಡ್ತಿರೋ ನೋಟಕ್ಕೆ ನಿಜಕ್ಕೂ ನನ್ನ ಮೇಲೆ ನಿನ್ನ ಅಧಿಕಾರ ಏನು? ನನ್ನನ್ನು ಕಂಟ್ರೋಲ್ ಮಾಡೋದಕ್ಕೆ ನೀನು ಯಾರು? ನಿನಗೆ ಆ ಹಕ್ಕು ಯಾರು ಕೊಟ್ಟರು ಅಂತ ಕಿರ್ಚಿದ್ಲು ಆರಾಧ್ಯ. ಮಾರ್ನಿಂಗ್ವರೆಗೂ ಚೆನ್ನಾಗಿದೆ ಆರಾಧ್ಯ, ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ರೆ ನಿಜಕ್ಕೂ ಏನು ನಡ್ತಿದೆಯೋ ಅರ್ಥ ಆಗದೆ ಗಟ್ಟಿಯಾಗಿ ಆಕೆ ಕೈಯನ್ನು ಹಿಡಿದು ಹೊರಗೆ ಎಳ್ಕೊಂಡು ಬಂದ ಅಧಿರಾಜ್. ಬಿಡು ಬಿಡು ಬಿಡು, ನಾನು ಬರಲ್ಲ ಅಂತ ಗಟ್ಟಿಯಾಗಿ ಅಧಿರಾಜ್ ವರ್ಮ ಕೈ ಮೇಲೆ ಹೊಡಿತಾ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ಲು ಆರಾಧ್ಯ. ಆರಾಧ್ಯಳಿಗೆ ಹೆಲ್ಪ್ ಮಾಡಿದ ವೇಟರ್ ಅಧಿರಾಜ್ ವರ್ಮ ಆರಾಧ್ಯ ಇರೋ ಕ್ಯಾಬಿನ್ ಒಳಗೆ ಹೋಗೋದನ್ನು ಅಬ್ಸರ್ವ್ ಮಾಡಿ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ದ. ಆದರೆ ಹೊರಗಡೆ ಇದು ಬಾಡಿಗಾರ್ಡ್ಸ್ ಅಲೋ ಮಾಡದೇ ಇರೋದ್ರಿಂದ ಆ ಕ್ಯಾಬಿನ್ ಸುತ್ತಮುತ್ತಲೇ ಅವಕಾಶಕ್ಕಾಗಿ ಚಕ್ಕರ್ ಹೊಡಿತಿದ್ದ ಅವನು. ಆಕೆಯನ್ನು ಹೊರಗೆ ಎಳ್ಕೊಂಡು ಬರೋದು ನೋಡಿ ಕಂಗಾಲಾಗಿ ಸಾರ್ ಅಂತ ಅವರಿಬ್ಬರು ಹಿಂದೆ ಓಡಿ ಬಂದ. ಪಾರ್ಕಿಂಗ್ವರೆಗೂ ಆರಾಧನೆಯನ್ನು ಕರ್ಕೊಂಡು ಬಂದ ಅಧಿರಾಜ್ ವರ್ಮ ಆತನ ಕಿರ್ಚಾಟ ಕೇಳಿ ಹಿಂದಕ್ಕೆ ತಿರುಗಿ ನೋಡ್ದ. ಏನು ಸರಿ ದೌರ್ಜನ್ಯ, ನಿಜಕ್ಕೂ ಯಾರು ನೀವು? ಈ ಮೇಡಮನ್ನು ಯಾಕೆ ಕಳ್ಕೊಂಡು ಹೋಗ್ತಿದ್ದೀರಿ ಅಂತ ಹೀರೋ ಥರ ಅಡ್ಡ ಬಂದು ಕೇಳಿದ ವೇಟರ್. ಆ ವೇಟರ್ ನಂದ ನೇರವಾಗಿ ನೋಡ್ತಾ ಗೆಟ್ ಲಾಸ್ಟ್ ಅಂತ ಕಿರ್ಚಿದ ಅಧಿರಾಜ್ ವರ್ಮ. ನೀವು ಕೆಚ್ಚಿದ್ರೆ ಬೆದರು ಹೋಗೋದಕ್ಕೆ ನಾನು ಶೂಟರ್ ಅಂದ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲಿರೋದು ವೇಟರ್ ಅಂತ ಬಾಲಕೃಷ್ಣ ಡೈಲಾಗ್ ಇಮಿಟೇಟ್ ಮಾಡ್ತಾ ಅಂದ ಆ ವೇಟರ್. ಮರ್ಯಾದೆಯಾಗಿ ನಮ್ಮ ಮೇಡಮನ್ನು ಬಿಟ್ಬಿಡಿ, ಇಲ್ಲಿದ್ದರೆ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದ. ಅವನ ಡೈಲಾಗ್ಸ್ ಹಾಗೂ ಮಾತುಗಳಿಗೆ ಆಶ್ಚರ್ಯಪಟ್ಟ ಆರಾಧ್ಯ ಅಯ್ಯೋ ಇವ್ ನನ್ನ ಹಸ್ಬೆಂಡ್ ಅಂತ ಕಂಗಾಲ ಕಿರ್ಚಿದ್ಲು. ಆರಾಧ್ಯ ಮಾತಿಗೆ ಶಾಕ್ ಆಗಿ ಏನು ಮೇಡಮ್ ಈ ದಾರುಣ, ನಿಮ್ಮಂಥ ದೊಡ್ಡ ಪತಿವ್ರತೆ ಶಿರೋಮಣಿಗಿಂಥ ಡೆವಿಲ್ ಗಂಡನಾಗಿ ಸಿಕ್ಕಿದಾನಾ ಅಂತ ಆರಾಧ್ಯ ಮೇಲೆ ಕರುಣೆ ಆಗ್ತಾ ಆಕಾಶದ ಕಡೆ ನೋಡ್ತಾ ಹೇ ದೇವ ಯಾಕಯ್ಯ ಇಂಥ ಆ್ಯಂಟಿಕ್ ಪೀಸ್ಗಳನ್ನೇ ಒಂದಾಗಿ ಮಾಡ್ತೀಯಾ ಅಂದ. ಅವನ ಮಾತಿಗೆ ಕೋಪದಿಂದ ನೋಡ್ತಾ ನಿಜಕ್ಕೂ ಯಾವ ನೀನು ಹಿಂದಿನಿಂದ ಸಿಕ್ಕಾಪಟ್ಟೆ ವಿಪರೀತವಾಗಿ ಕಾಟ ಕೊಡ್ತಿದ್ಯಾ ಅಂತಂದ ಅಧಿರಾಜ್ ವರ್ಮ ಮಾತಿಗೆ. ಯಾರು ಅಂತಷ್ಟು ಸಣ್ಣದಾಗಿ ಹೇಳ್ತೀರಾ ಏನು ಸರ್? ಮೇಡಮ್ ನಿಮಗಾಗಿ ಅರೇಂಜ್ ಮಾಡಿದ ಈ ಗ್ರ್ಯಾಂಡ್ ಟ್ರೀಟ್ಗೆ ಎಲ್ಲ ನಾನೇ ಸರ್ ಮಾಡಿದ್ದು ಅಂತ ಹೆಮ್ಮೆಯಿಂದ ಅಂದ ವೇಟರ್. ಅಂದರೆ ಅಂತ ತನ್ನ ಐಬ್ರೋ ರೈಸ್ ಮಾಡ್ತಾ ಸೀರಿಯಸ್ ಆಗಿ ಕೇಳಿದ ಅಧಿರಾಜ್ ಮಾತಿಗೆ ಸ್ವಲ್ಪ ಹೆದರ್ತಾ ಹಿಂದಕ್ಕೆ ಜೆಟ್ಟು. ಅಂದರೆ ಮೇಡಮ್ ನಿಮಗೆ ಸರ್ವ್ ಮಾಡೋದಕ್ಕೆ ಡ್ರಿಂಕ್ ಹೇಗೆ ಮಿಕ್ಸ್ ಮಾಡಬೇಕಂತ ಕೇಳಿದ್ರೆ ನಾನೇ ಹೇಳಿಕೊಟ್ಟೆ. ಮೇಡಮ್ ನಿಮ್ಗೆ ಬೇಕಾದ ಹಾಗೆ ಡ್ರಿಂಕ್ ಮಿಕ್ಸ್ ಮಾಡಿದ್ದಾರೆ ಸರ್ ಅಂತ ಎಕ್ಸೈಟ್ ಆಗ್ತಾ ಕೇಳಿದ ಆ ವೇಟರ್. ವಾಟ್ ದ ಹೆಲ್ ಅಂತ ಸೀರಿಯಸ್ ಆಗಂತಿರೋ ಅಧಿರಾಜ್ ವರ್ಮನ್ನ ನೋಡಿ ಸ್ವಲ್ಪ ಭಯಪಡ್ತಾ ಅದೇ ಸರ್ ಅದೇ ಮೇಡಮ್ ನಿಮಗಾಗಿ ಡ್ರಿಂಕ್ ಟ್ರೀಟ್ ಅರೇಂಜ್ ಮಾಡಿದ್ರಲ್ಲ ಅದು ನಿಮ್ಗೆ ಇಷ್ಟ ಆಗಲಿಲ್ವಾ? ಮೇಡಮನ್ನು ಯಾಕೆ ಹೇಳ್ಕೊಂಡು ಹೋಗ್ತಿದ್ದೀರಿ ಅಂತ ಇವರನ್ನು ಅಯೋಮಯವಾಗಿ ಕೇಳಿದ ವೇಟರ್. ಆ ವೇಟರ್ ಮಾತಿಗೆ ತಲೆಯನ್ನು ತೂಗಿ ಚಚ್ಕೊಳ್ಬೇಕು ತಿಳಿದೆ ಹುಚ್ಚು ನೋಟ ನೋಡ್ತಿದ್ದಾಳೆ ಆರಾಧ್ಯ. ಇನ್ನೂ ಏನು ಹೇಳಿದ್ಲು ನಿಮ್ಮ ಮೇಡಮ್ ಅಂತ ಸೀರಿಯಸ್ ಆಗಂತಿರೋ ಅಧಿರಾಜ್ ವರ್ಮನೊಂದಿಗೆ ಇನ್ನೂ ಏನು ಹೇಳೋ ಸರ್ ಅಂತ ಆರಾಧ್ಯಳನ್ನೊಬ್ಬ ದೇವತೆ ಅಂತ ನೋಡ್ತಾ ಕುಡಿದು ಮನೆಗೆ ಬಂದರೆ ಕಸಪುರಕ್ಕೆ ಹಿಡಿದು ಚುಚ್ಚೋ ವೈಫ್ ಇರೋ ಕಾಲದಲ್ಲಿ ಪಿಜ್ಜಾ ಬರ್ಗರ್ ಕಾಲದಲ್ಲಿ ನಿಮಗಾಗಿಲಿ ಟ್ರೀಟ್ ಅರೇಂಜ್ ಮಾಡಿದ ಮೇಡಮ್ ತುಂಬ ದೊಡ್ಡವರು ಸರ್. ನಿಜವಾಗಿಯೂ ನೀವು ಅದೃಷ್ಟವಂತರು. ನಿಮಗಾಗಿ ಮೇಡಮ್ ಪೆಗ್ ಹೇಗೆ ಫಿಕ್ಸ್ ಮಾಡಬೇಕಂತ ಕೂಡ ಕರಗತ ಮಾಡ್ಕೊಂಡಿದ್ದಾರೆ ಗೊತ್ತಾ ಸರ್ ಅಂತ ಹೇಳಿದ ಆ ವೇಟರ್. ಆತುರ ತಡೆಯೋದಕ್ಕಾಗದೆ ಅವನ ಮಾತಿಗೆ ಕಣ್ಣುಗಳು ಸಣ್ಣದು ಮಾಡ್ತಾ ಆಕೆಗೆ ಪೆಗ್ ಹೇಗೆ ಫಿಕ್ಸ್ ಮಾಡಬೇಕಂತ ನೀನು ತೋರಿಸ್ಕೊಟ್ಟಿದ್ಯಾ ಅಂತ ಒತ್ತಿ ಒತ್ತಿ ಕೇಳಿದ ಅಧಿರಾಜ್ ವರ್ಮ. ಆ ಮಾತಿಗೆ 32 ಹಲ್ಲುಗಳನ್ನ ಹೊರಗಿಟ್ಟು ನಗ್ತಾ ಎಸ್ ಸರ್ ಮೇಡಮ್ ನಾನೇ ಹೇಳ್ಕೊಟ್ಟಿದ್ದು ಅಂತ ಎಕ್ಸೈಟ್ ಆಗ್ತಾ ಅಧಿರಾಜ್ ಕೇಳಿ ಆರಾಧ್ಯ ಕಡೆ ತಿರುಗಿ ಮೇಡಮ್ ನೀವು ನಾನು ಹೇಳ್ಕೊಟ್ಟಾಗ ಮಾಡಿದ್ರಾ ಸರ್ ನೀವನ್ನ ಅಪ್ರಿಷಿಯೇಟ್ ಮಾಡಿದ್ರಾ ಅಂತ ವಿವರ ತಿಳಿದೆ ಹಾರಾಡ್ದ ವೇಟರ್. ಆ ನೆಕ್ಸ್ಟ್ ಸೆಕೆಂಡ್ ಅಧಿರಾಜ್ನ ಕೈ ಕೆಳಗೆ ಅವನ ಮುಖ ಪಚ್ಚಡಿಯಾಗೋಯ್ತು. ಅಧಿರಾಜ್ ವರ್ಮ ಪೆಟ್ಟಿ ಕೆಳಗೆ ಬಿದ್ದು ಅಳ್ತಾ ಯಾಕೆ ಸರ್ ಹೊಡೆದ್ರಿ ಅಂತ ಕೇಳಿದ ವೇಟರ್. ಬಾಯಿ ತೆರೆದ್ರೆ ಕೊಂದು ಬಿಡ್ತೀನಿ ರಾಸ್ಕಲ್ ಅಂತ ಬೆರಳು ತೋರಿಸಿ ವಾರ್ನಿಂಗ್ ನೀಡಿ ಆರಾಧ್ಯಳನ್ನು ಎಳ್ಕೊಂಡು ಹೋಗಿ ಕಾರ್ನಲ್ಲಿ ಹಾಕಿ ತಾನೇ ಡ್ರೈವ್ ಮಾಡ್ದ ಅಧಿರಾಜ್. ಕಾರ್ ವಿಂಡೋಗಳಿಂದ ಆ ವೇಟರ್ ಕಡೆ ಸಾರಿ ಅನ್ನುವಂತ ನೋಡಿದ್ಲು ಆರಾಧ್ಯ. ಅಧಿರಾಜ್ ವರ್ಮ ಬಿಹೇವಿಯರ್ಗೆ ಆರಾಧ್ಯಳ ನೋಡಿ ಕರುಣೆ ಪಡೋದನ್ನು ಬಿಟ್ಟು ಏನು ಮಾಡೋದಕ್ಕೆ ಸಾಧ್ಯ ಆಗದೆ ಇದ್ದು ಅಧಿರಾಜ್ ವರ್ಮ ಪೆಟ್ಟಿಗೆ ಶೇಪ್ ಔಟ್ ಆದ ತನ್ನ ಫೇಸನ್ನು ತಡ್ಕೊಳ್ತಾ ಒಳಗಡೆ ಹೊರಟೋದ ಆ ವೇಟರ್. ತನ್ನ ಜೊತೆ ಎಂದೂ ಹೀಗೆ ಬಿಹೇವ್ ಮಾಡಿದ ಅಧಿರಾಜ್ ವರ್ಮ ಫಸ್ಟ್ ಟೈಮ್ ಆ ಕೋಪದಿಂದ ಬಿಹೇವ್ ಮಾಡ್ತಿದ್ರೆ ಆರಾಧ್ಯಳಿಗೆ ತುಂಬ ಅಳು ಬರ್ತಿದೆ. ಇದೆಲ್ಲ ಅಧಿರಾಜ್ ವರ್ಮ ನವ್ಯಾಳಿಗಾಗಿ ಹತ್ತಿರವಾಗಿರೋದ್ರಿಂದ ತನ್ನ ಜೊತೆ ಹೀಗೆ ಬಿಹೇವ್ ಮಾಡ್ತಿದ್ದಾನೆ ಅಂತ ಇಷ್ಟರವರೆಗೂ ತನಗಿದ್ದ ಅನುಮಾನ ಕರೆಕ್ಟ್ ಅಂತ ಫಿಕ್ಸ್ ಆಗೋದ್ಲು ಆರಾಧ್ಯ. ಆಕೆ ಕಣ್ಣು ತುಂಬ ನೀರು ಧಾರಾಕಾರವಾಗಿ ಹರಿದು ಹೋಗ್ತಿದೆ. ಕಾರ್ ಸ್ಟಾರ್ಟ್ ಆಗೋದ್ರೊಂದಿಗೆ ವಿಂಡೋದಿಂದ ಹೊರಗೆ ನೋಡ್ತಾ ತನ್ನ ಅಳುವನ್ನು ಕಂಟ್ರೋಲ್ ಮಾಡಿಕೊಳ್ಳೋಕ್ಕೆ ಟ್ರೈ ಮಾಡಿದ್ಲು ಆರಾಧ್ಯ. ಅಳ್ತಿದ್ದಾಳೆ ಅಂತ ತಿಳಿದ ಅಧಿರಾಜ್ ವರ್ಮ ಆರಾಧ್ಯ ಕೈ ಹಿಡಿದು ಏನಾಯ್ತು ಬೇಬಿ ನಿಜಕ್ಕೂ ನಿನ್ನ ಪ್ರಾಬ್ಲಮ್ ಏನು ಅಂತ ಸ್ಮೂತ್ ವಾಯ್ಸ್ನಲ್ಲಿ ಕೇಳ್ದ.
ಅಧಿರಾಜ್ ವರ್ಮನ್ ಫೇಸ್ ನೋಡಿ ನವ್ಯ ವಿಷಯ ಕೇಳಬೇಕು ಅಂದ್ಕೊಂಡಿದ್ದು, ಕೇಳಿದ್ರು ನಿಜ ಹೇಳಲ್ಲ ಅಂತ ಭ್ರಮೆಯಿಂದ ಏನೂ ಇಲ್ಲ ಅಂತ ಕೋಪದಿಂದ ತಲೆ ತಿರುಗಿಸ್ಕೊಂಡ್ಳು. ಅಷ್ಟರಲ್ಲೇ ಆಕೆ ಕುಡಿದ ಆ ಒಂದು ಗ್ಲಾಸ್ ಡ್ರಿಂಕ್ಗೆ ತಲೆ ಗಿರ್ರನೆ ತಿರುಗೋದಕ್ಕೆ ಸ್ಟಾರ್ಟ್ ಆಯಿತು. ತಿರುಗ್ತಿರೋ ತಲೆಯನ್ನು ವಿಂಡೋಗೆ ಆನಿಸ್ಕೊಂಡು ಆ ವಿಡಿಯೋವನ್ನೇ ನೆನಪು ಮಾಡ್ಕೊಳ್ತಾ ಬೇಸರ ಪಡ್ತಿದ್ದಾಳೆ ಆರಾಧ್ಯ. ಅಳ್ತಿರೋದು ನೋಡಿದ ಅಧಿರಾಜ್ ವರ್ಮ ಮತ್ತಷ್ಟು ಹೆಚ್ಚಾಗಿ ಮಾಡಿದ್ನ ಅಂತ ಅಂದ್ಕೊಂಡು, ಬೇಬಿ ವಾಟ್ ಹ್ಯಾಪನ್, ಏನಾದರೂ ಪ್ರಾಬ್ಲಮ್ ಇದ್ದರೆ ನನ್ನ ಜೊತೆ ಹೇಳು ಅಂತ ಮತ್ತೆ ಕೇಳಿದ. ನಿಜವಾಗ್ಲೂ ಹಿಂದಿನಿಂದ ಒಂದೇ ಸಮನೆ ಕಾಟ ಕೊಡ್ತಿದ್ದೆ, ನಿಜಕ್ಕೂ ನನ್ನ ಪ್ರಾಬ್ಲಮ್ ಹೇಳಿದ್ರೆ ಮಾತ್ರ ಏನು ಮಾಡ್ತೀಯ ನೀನು ಅಂತ ಗಟ್ಟಿಯಾಗಿ ಕಿರ್ಚಿದ್ಲು ಆರಾಧ್ಯ. ಏನು ಮಾಡೋದು ಏನು ಬೇಬಿ, ನಿನ್ನ ಕಣ್ಣುಗಳಲ್ಲಿ ನೀರು ತರಿಸೋದವನು ಯಾವನಾದರೂ ಸರಿ, ಅವನಿನ್ನೂ ಬದುಕಿರಲ್ಲ. ನೀನು ಹೇಳಿದ್ರು ನಿನ್ನ ಪ್ರಾಬ್ಲಮ್ ಏನಂತ ನಾನು ತಿಳ್ಕೊಳ್ತೀನಿ. ಕಣ್ಣುಗಳನ್ನ ನಿನ್ನ ನೋಟದಿಂದ ಹೇಳಿದ್ರೆ ಎದುರಿನವರು ಬದುಕೋ ಚಾನ್ಸ್ 1% ಇರುತ್ತೆ ಅಂತ ಕೋಪದಿಂದ ಸ್ಟೇರಿಂಗ್ ಮೇಲೆ ತನ್ನ ಕೈಯನ್ನು ಬಿಗಿಗೊಳಿಸ್ತಾ ಅಂದ ಅಧಿರಾಜ್ ವರ್ಮ. ಆಹಾ, ಮಾಡಬೇಕಾದ್ನೆಲ್ಲ ಮಾಡಿ ಯಾರನ್ನೋ ಹೊಡೆದ್ರೆ ಬೈದರೆ ನಿಮಗೇನು ಬರುತ್ತೆ? ನಡೆದು ಹೋದದ್ದು ಏನೋ ನಡೆದು ಹೋಗಿದೆ ಅಲ್ವಾ, ಅದನ್ನೀಗ ನೀವು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅಂತ ವಿಂಡೋದಿಂದ ಹೊರಗೆ ನೋಡ್ತಾ ಅಂದ್ಲು ಆರಾಧ್ಯ. ಪಾಪ ಸಡನ್ನಾಗಿ ಕಾರನ್ನು ರೋಡ್ ಪಕ್ಕದಲ್ಲಿ ನಿಲ್ಲಿಸಿ ಆರಾಧ್ಯಳನ್ನು ತನ್ನ ಒಡಲಿಗೆ ಎಳ್ಕೊಂಡ ಅಧಿರಾಜ್ ವರ್ಮ ಸಡನ್ನಾಗಿ ಅಧಿರಾಜ್ ಮಾಡಿದ ಕೆಲಸಕ್ಕೆ ಗಾಬರಿ ಬಿದ್ದು, ಏನು ಮಾಡ್ತಿದ್ಯಾ, ಬಿಡು ನೀನು ನನ್ನನ್ನು ಅಂತ ಗಟ್ಟಿಯಾಗಿ ಕಿರ್ಚ್ತಾ ತನ್ನಿಂದ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಆರಾಧ್ಯ. ಆಕೆ ಅರ್ಚಾಟವನ್ನು ಲೆಕ್ಕಿಸ್ಕೊಳ್ಳದೆ ಗಟ್ಟಿಯಾಗಿ ಅಪ್ಕೊಂಡು ಕಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ ಅಧಿರಾಜ್ ವರ್ಮ. ಆತ ಮಾಡ್ತಿರೋ ಕೆಲಸಕ್ಕೆ ಶಾಕಾಗಿ ಗಟ್ಟಿಯಾಗಿ ಆತನ ಬೆನ್ನ ಮೇಲೆ ಹೊಡಿತಾ ಆತನಿಂದ ಬಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಆರಾಧ್ಯ. ಆದರೆ ಅಧಿರಾಜ್ ವರ್ಮ ಬಲದ ಮುಂದೆ ನಮ್ಮ ಪೆದ್ದು ಪಾಪದ ಬಲ ಸೋತು ಹೋಯಿತು. ಸ್ವಲ್ಪ ಸಮಯದ ನಂತರ ಆಕೆಯನ್ನು ಬಿಟ್ಬಿಟ್ಟಿದ್ದಕ್ಕೆ ಗಟ್ಟಿಯಾಗಿ ಉಸಿರು ತೆಗೆದುಕೊಳ್ತಾ, ನಿಜಕ್ಕೂ ನಿನಗೆ ನನ್ನ ಫೀಲಿಂಗ್ಸ್ ಜೊತೆ ಅವಶ್ಯಕತೆ ಇರಲ್ವಾ, ಎಲ್ಲ ನಿನ್ನಿಷ್ಟನಾ, ಇಷ್ಟ ಬಂದ ಹಾಗೆ ನಿನಗಿಷ್ಟ ಬಂದ ಹಾಗೆ ಮಾಡ್ತೀಯಾ ಅಂತ ಅಳ್ತಾ ಕೇಳಿದ್ಲು ಆರಾಧ್ಯ. ನಿನ್ನ ಕಣ್ಣುಗಳಲ್ಲಿನ ನೀರು ನನ್ನನ್ನು ಮಾನ್ಸ್ಟರ್ನನ್ನಾಗಿ ಮಾಡುತ್ತೆ ಬೇಬಿ, ಸಾಧ್ಯವಾದಷ್ಟು ಮಟ್ಟಿಗೆ ಇವು ಕಾಣಿಸ್ತಂತೆ ಇರೋದಕ್ಕೆ ಟ್ರೈ ಮಾಡು ಅಂತ ಆಕೆ ಕಣ್ಣುಗಳನ್ನ ಒರೆಸ್ತಾ ಅಂದ ಅಧಿರಾಜ್ ವರ್ಮ. ನಿಜಕ್ಕೂ ಈ ಕಣ್ಣೀರಿಗೆ ಕಾರಣವೇ ನೀನಾದರೆ ಅಂತ ಆರಾಧ್ಯ ನೇರವಾಗಿ ಕೇಳಿದ ತಕ್ಷಣ ಕಣ್ಣುಗಳು ಸಣ್ಣದು ಮಾಡಿ ಆಕೆ ಕಡೆ ನೋಡ್ದ ಅಧಿರಾಜ್ ವರ್ಮ. ಆರಾಧ್ಯಕ್ಕೆ ನೀ ಮೇಲೆ ತನ್ನ ಕೈ ಇಟ್ಟು, ನನಗೆ ತಿಳಿದಂತೆ ನಾನೇನಾದರೂ ಹರ್ಟ್ ಮಾಡಿದ್ದೀನ ಬೇಬಿ ನಿನ್ನನ್ನು ಅಂತ ಸ್ಮೂತ್ ವಾಯ್ಸ್ನಲ್ಲಿ ಕೇಳಿದ ಅಧಿರಾಜ್ ವರ್ಮ. ನಾನೊಂದು ಕೇಳಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೆ ನೀನು ಕರೆಕ್ಟಾಗಿ ಆನ್ಸರ್ ನೀಡ್ತೀಯಾ ಅಧಿರಾಜ್ ಅಂತ ಡೈರೆಕ್ಟಾಗಿ ಆತನ ಕಣ್ಣುಗಳಲ್ಲೇ ನೇರವಾಗಿ ನೋಡ್ತಾ ಕೇಳಿದ್ಲು ಆರಾಧ್ಯ. ಹೇಳ್ತೀನಿ ಅನ್ನುವಂತೆ ತಲೆ ಆಡಿಸ್ದ ಅಧಿರಾಜ್ ವರ್ಮ. ನಮ್ಮ ಮದುವೆಗೆ ಮುಂಚೆ ನಿನಗೆ ಗರ್ಲ್ ಫ್ರೆಂಡ್ಸ್ ಇದ್ರಾ ಅಂತ ಕೋಪದಿಂದ ಕೇಳಿದ್ಲು ಆರಾಧ್ಯ ಮಾತಿಗೆ ತನ್ನ ಕಣ್ಣುಗಳು ಸಣ್ಣದು ಮಾಡಿ ಇದ್ರು ಅಂತಂದ ತಕ್ಷಣ ತನ್ನ ಕಣ್ಣು ಬಾಯಿ ದೊಡ್ಡದಾಗಿ ತೆಗೆದು ಅಧಿರಾಜ್ ವರ್ಮ ಕಡೆ ನೋಡ್ತಾ ನಿಂತು ಹೋದ್ಲು ಆರಾಧ್ಯ. ಕೋಪದಿಂದ ಹಲ್ಲು ಕಡಿತಾ, ಎಷ್ಟು ಜನ ಇದ್ರು, 10 15 ಅಂತ ಕೋಪದಿಂದ ಕೇಳ್ತಿರೋ ಆರಾಧ್ಯ ನೋಡಿ, 2 ಅಂತ ಅಂದ ಅಧಿರಾಜ್ ವರ್ಮ. 2 ಅಂತ ಆಶ್ಚರ್ಯಪಡ್ತಾ, ಒಬ್ಳು ನವ್ಯ, ನನಗೆ ಗೊತ್ತು, 2ನೇವ್ರು ಯಾರು ಅಂತ ಆಲೋಚಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಆರಾಧ್ಯ. ಏನು ಬೇಬಿ ಆಲೋಚನೆ ಮಾಡ್ತಿದ್ಯಾ ಅಂತ ಮೆಲ್ಲಗೆ ಆಕೆ ಕೆನ್ನೆ ಮೇಲೆ ಕಚ್ಚಿದ ತಕ್ಷಣ ಕೋಪದಿಂದ ಹಿಂದಕ್ಕೆ ಸರಿದು, ನಿನಗೆ ಓನ್ಲಿ 2 ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಅಂದರೆ ನಾನು ನಂಬೋದಕ್ಕಾಗ್ತಿಲ್ಲ, ಮರ್ಯಾದೆಗೆ ಹೇಳು ಎಷ್ಟು ಜನ ಗರ್ಲ್ಸ್ ಫ್ರೆಂಡ್ಸ್ ಇದ್ದರು ಅಂತ ಕಣ್ಣುಗಳನ್ನ ದೊಡ್ಡದು ಮಾಡ್ತಾ ಕೇಳಿದ್ಲು ಆರಾಧ್ಯ. ಉದ್ವೇಗದಲ್ಲಿರೋ ಆಕೆ ಮುಖವನ್ನು ನೋಡ್ತಿದ್ರೆ ಮುದ್ದಾಗ್ತಿರೋದ್ರಿಂದ ಮೆಲ್ಲಗೆ ಆಕೆ ಕೆನ್ನೆ ಮೇಲೆ ಮುತ್ತಿರ್ತಾ, ನಿಜಕ್ಕೂ ಎಷ್ಟು ಜನ ಇದ್ದಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಅಂತ ಕೇಳಿದ ಅಧಿರಾಜ್ ವರ್ಮ. ಕೋಪದಿಂದ ಮೂಗೊರೆಸ್ಕೊಳ್ತಾ, ನಿನ್ನಂಥ ಹ್ಯಾಂಡ್ಸಮ್ಗೆ ಕನಿಷ್ಠ 10 ಜನ ಆದರೂ ಇದ್ದೇ ಇರ್ತಾರೆ, ನನಗೆ ಆ ಡೌಟ್ ಇದೆ ಅಂತಂದ್ಲು ಆರಾಧ್ಯ. ನಿಜಕ್ಕೂ ಫಸ್ಟ್ ನಿನಗೆ ಆ ಡೌಟ್ ಯಾಕೆ ಬಂತು ಅಂತ ಕಾರ್ ಸ್ಟಾರ್ಟ್ ಮಾಡ್ತಾ ಮತ್ತೆ ಕೇಳಿದ ಅಧಿರಾಜ್ ವರ್ಮ. ನನಗೆಲ್ಲ ಗೊತ್ತು, ನಿಮ್ಮ ಸ್ಟೇಟಸ್ಗೆ ನಿನ್ನ ಲೈಫ್ ಸ್ಟೈಲ್ಗೆ ಖಂಡಿತವಾಗಿಯೂ 10ಕ್ಕಿಂತ ಕಡಿಮೆ ಗರ್ಲ್ಸ್ ಫ್ರೆಂಡ್ಸ್ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ಲು ಆರಾಧ್ಯ. ಪಾಪ ಆದರೆ ಮನಸ್ಸಲ್ಲಿ ಮಾತ್ರ ಅಧಿರಾಜ್ ವರ್ಮಗೆ ಗರ್ಲ್ ಫ್ರೆಂಡ್ಸ್ ಇದ್ದಾರೆ ಅಂದರೆ ಯಾಕೋ ಬೇಸರವಾಗಿ ಫೀಲ್ ಆಗಿಬಿಟ್ಲು. ಸಣ್ಣದಾಗಿ ನಕ್ಕು ಆಕೆಗೆ ಮುತ್ತಿಟ್ಟು, ಎಷ್ಟಿದ್ರು ಏನೇ ಇದ್ದರೂ ಅದೆಲ್ಲ ಮದುವೆಗೆ ಮುಂಚೆ, ಈಗಿಲ್ಲ ತಾನೇ ಅಂತಂದ ಅಧಿರಾಜ್ ವರ್ಮ. ಅಂದರೆ ನಿನಗೆ ಗರ್ಲ್ ಫ್ರೆಂಡ್ಸ್ ಇದ್ದದ್ದು ನಿಜವೇ ಅನ್ನೋ ಮಾತು ಅಂತ ಕೋಪದಿಂದ ಅಧಿರಾಜ್ನನ್ನು ನೋಡಿದ್ಲು ಆರಾಧ್ಯ. ಅಧಿರಾಜ್ ಆನ್ಸರ್ ಮಾಡದೆ ಕಾಮಾಗಿ ಟ್ರೈ ಮಾಡ್ತಾ ಇರೋದ್ರಿಂದ ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಮೆಂಬರ್ಶಿಪ್ ತೊಗೊಂಡು ನೋಡಿ. ಥ್ಯಾಂಕ್ ಯು.